ನಮಸ್ಕಾರ ವೀಕ್ಷಕರೇ, ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಷ್ಟು ಚೆನ್ನಾಗಿ ಸೂರ್ಯನ ಕಿರಣ ಬೆಳಗ್ಗೆನೆ ನಮ್ಮನೆ ಒಳಗಡೆ ತನಕ ಬರುತ್ತೆ ನೋಡಿ, ಕಾಣ್ತಿದೆ ಅನ್ಕೊತೀನಿ ನೋಡಿ. ಮಾರ್ನಿಂಗ್ ಕೆಲಸನೇ ಶುರು ಆಯಿತು. ನಾನು ಹೇಳೋದ್ರೊಳಗೆ ನಮ್ಮನೆಯವರು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಈಗ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆಗೆ ರೆಡಿ ಮಾಡಿ ಒಲೆ ಹತ್ರ ಬಂದಿದ್ದೀನಿ. ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿದ್ದೀನಿ, ಮಾಡಬೇಕು. ಪೂಜೆ ಮುಗಿಸಿದ್ದೀನಿ. ಒಲೆದು ದೇವ್ರದ್ದು ಪೂಜೆ ಮುಗಿಸ್ಬಿಟ್ಟು ಅಡುಗೆಗೆ ಇಡ್ತಾಯಿದ್ದೀನಿ. ಟೀ ಮಾಡಿಕೊಟ್ರು, ಕುಡ್ದಾಯಿತು. ಪೂಜೆನ ಮುಗಿಸ್ದೆ. ಪೂಜೆಗೆಲ್ಲ ರೆಡಿ ಮಾಡೋ ತನಕ ಅವರೆಲ್ಲ ಕ್ಲೀನ್ ಮಾಡಿದರು. ಈಗ ಅಡುಗೆ ಮನೆಗೆ ಪಡ್ಡಿಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ರೆಡಿ ಮಾಡ್ಕೊಂಡು ಉಪ್ಪು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ಹಿಟ್ಟು ರೆಡಿಯಾಗಿದೆ. ಅಷ್ಟೊತ್ತನಕ ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ. ನಾನಿವತ್ತು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ಟೊಮೊಟೊ ಒಂದು 2 ದೊಡ್ಡ ಸೈಜಿಂದು, ಒಂದು ದೊಡ್ಡ ಸೈಜ್ದೊಂದು ಈರುಳ್ಳಿ, ಇದು ರುಬ್ಕೊಂಬರ್ಬೇಕು. ರುಬ್ಬಿದ್ಮೇಲೆ ಹೇಳ್ತೀನಿ. ಚಟ್ನಿಗೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಕಾಯಲಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ. ಇವ್ರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು, ಒಣಮೆಣಸು, ಇದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನು ಹಾಕ್ತಾಯಿದ್ದೀನಿ. ನೀರೇನು ಹಾಕೋದು ಬೇಡ, ಸ್ವಲ್ಪ ಇದ್ರ ನೀರು ಹಾಕ್ಬೋದಷ್ಟೇ. ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ. ಅದು ಸಿಮ್ಮಲ್ಲೇ ಚೆನ್ನಾಗಿ ಕುದಿಬೇಕು ಚಟ್ನಿ. ಕುದ್ಮೇಲೆ ಹೇಳ್ತೀನಿ ಏನು ಮಾಡೋದು ಅಂತ. ಪಡ್ಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ.
ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ, ನೀವು ಒಂದ್ಸಲ ಮಾಡಿ ನೋಡಿ ವೀಕ್ಷಕರೇ. ಟೊಮೆಟೊ ಹಣ್ಣು, ಈರುಳ್ಳಿ, ಹಸಿಮೆಣಸು ಮೂರೇ ರುಬ್ಬಿಟ್ಟು ಒಗ್ಗರಣೆ ಹಾಕಿದ್ರಾಯ್ತು. ಭಾರಿ ಚೆನ್ನಾಗತ್ತೆ. ಬಿಟ್ಟು ಖಾರ ಬೇಕು ಅಂದರೆ ನಿಮ್ಗೆ ಸ್ವಲ್ಪ ಖಾರನೂ ಹಾಕ್ಕೊಬೋದು, ಖಾರದ ಪುಡಿ ಹಾಕ್ಕೊಬೋದು. ಹಸಿಮೆಣಸು ಹಾಕಿದ್ನಲ್ಲ, ಅದಕ್ಕೆ ನಾನೇನು ಹಾಕಿಲ್ಲ. ಚೆನ್ನಾಗಾಗುತ್ತೆ. ಹಿಂಗೆ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು. ಕುದ್ಮೇಲೆ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಚೆನ್ನಾಗಾಗಿದೆ, ಈಗ ಅದು ಕುದ್ದಿದೆ. ಆಗಿದೆ, ಈಗ ತಿರ್ಸಾಕಿದ್ದೀನಿ. ಒಂದು ಸೆಕೆಂಡ್. ತಿಂಡಿ ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ಪಡ್ ರೆಡಿ ಇದೆ. ನೀವೊಂದ್ಸಲ ಮಾಡಿ ನೋಡಿ ವೀಕ್ಷಕರೇ. ಚೆನ್ನಾಗಿ ಬಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತಿನ್ನದ ತುಂಬ ಚೆನ್ನಾಗಿದೆ. ನೀವು ತಿಂದು ನೋಡಿ, ಮಾಡಿ ತಿಂದು ನೋಡಿ. ಚೆನ್ನಾಗಿ ಬಂದರೆ ಕಮೆಂಟಲ್ಲಿ ತಿಳಿಸಿ. ಬಾಯ್ ವೀಕ್ಷಕರೇ.